ಓಂ ಶ್ರೀ ಪರಮಾತ್ಮನೇ ನಮಃ. ಕಣ್ಕಣಿನಲ್ಲಿ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತಿದ್ದೇನೆ. ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾನವ ಜೀವನ ಸರ್ವಶ್ರೇಷ್ಠ ಸಾಧನೆ ಆಗಿದೆ. ಆತ್ಮ ಸಾಕ್ಷಾತ್ಕಾರ ಮೊದಲು ಮತ್ತು ಆತ್ಮ ಸಾಕ್ಷಾತ್ಕಾರ ನಂತರ. ಆತ್ಮ ಸಾಕ್ಷಾತ್ಕಾರ ಮೊದಲು ಅಹಂಕಾರ. ನಾವೀಗ ನೋಡೋಣ ಅಹಂಕಾರ ಅಂದರೆ ಏನು. ಸಂಸಾರದಲ್ಲಿದ್ದು ಅಹಂಕಾರ ಯಾವ ರೀತಿ ನೋಡಬೇಕು, ಸಂಸಾರದಲ್ಲಿದ್ದು ಯಾವ ರೀತಿ ಪಾರಾಗಬೇಕು, ಅವರ ಉಪಾಯ ಯಾವುದು, ಮತ್ತು ಪಾರಾದ ಮೇಲೆ ಯಾವ ರೀತಿ ನಾನು ಪರಮಾತ್ಮನ ಅನುಭೂತಿ ಸ್ವಯಂ ಅನುಭೂತಿ ಯಾವ ರೀತಿ ಮಾಡಬೇಕು, ಈ ವಿಷಯವನ್ನು ನಾವು ನೋಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಮೊದಲು ನಾವು ನೋಡೋಣ ಅಹಂಕಾರ ಎಂದರೆ ಏನು. ಅಹಂಕಾರ ಎಂದರೆ ನಾನು ಮಾತ್ರ ಶ್ರೇಷ್ಠನಾಗಿದ್ದೇನೆ, ನನಗಿಂತ ಮೇಲೂ ಯಾರೂ ಇಲ್ಲ ಎಂಬ ಭಾವನೆ ಅಥವಾ ಮನಸ್ಥಿತಿ. ಅಹಂಕಾರ ಅಂದರೆ ನಾನು ಉತ್ತಮನಾಗಿದ್ದೇನೆ, ನಾನೇ ಮಾತ್ರ ಶ್ರೇಷ್ಠನಾಗಿದ್ದೇನೆ, ನನಗಿಂತ ಮೇಲೆ ಯಾರೂ ಇಲ್ಲ ಎಂಬ ಭಾವನೆ ಈ ಮನಸ್ಥಿತಿಯಾಗಿದೆ. ಸರಳವಾಗಿ ಹೇಳುವುದಾದರೆ ತನ್ನಲ್ಲಿ ಅತಿಯಾಗಿ ದೊಡ್ಡವನಾಗಿ ಕಾಣುವುದು, ಇತರನ್ನು ಕಡಿಮೆ ಮಾಡಿ ನೋಡುವುದು ಮತ್ತು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಸದಾ ತಾನು ಸರಿ ಎನ್ನುವುದು. ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಸದಾ ನಾನೇ ಸರಿ ಎಂದು ಹೇಳುವುದು. ಉದಾಹರಣೆ ಅಂದರೆ ಒಬ್ಬನು ನಾನು ಎಲ್ಲರಿಗಿಂತ ಬುದ್ಧಿವಂತ, ನನಗೆ ಯಾರೂ ಸಲಹೆ ಬೇಕಿಲ್ಲ ಎಂದುಕೊಂಡರೆ ಅದನ್ನು ಅಹಂಕಾರವೆಂದು ಹೇಳಬೇಕು. ಉದಾಹರಣೆ ಏನೆಂದರೆ ನಾನು ತುಂಬ ಬುದ್ಧಿವಂತನಾಗಿದ್ದೇನೆ, ನನಗೆ ಯಾರ ಸಲಹೆ ಬೇಕಾಗಿಲ್ಲ, ನಾನು ಬುದ್ಧಿವಂತನಾಗಿದ್ದೇನೆ ಇದನ್ನು ಅಹಂಕಾರ ಅಂತ ಹೇಳ್ತಾ ಇದ್ದೀರಿ. ಅಹಂಕಾರ ಹೆಚ್ಚಾದರೆ ಸಂಬಂಧಗಳು ಹಾಳಾಗಬಹುದು. ಅವರ ಆತ್ಮವಿಶ್ವಾಸ ತನ್ನ ಮೇಲೆ ನಂಬಿಕೆ ಒಳ್ಳೆಯದು, ಅದು ಅಹಂಕಾರದಿಂದ ಭಿನ್ನ. ಅವರ ಅಹಂಕಾರ ಸಂಸಾರದಲ್ಲಿ ಇದ್ದು ಯಾವ ರೀತಿ ನಾವು ಇದನ್ನು ದೃಷ್ಟಿ ಹಾಕಬೇಕು. ಅಹಂಕಾರ ನಾನು ಎನ್ನುವ ಭಾವನೆ ಕ್ರಿಯೆ ಆಗಿದೆ. ದೇಹ, ಹೆಸರು, ಹುದ್ದೆ, ಜ್ಞಾನ, ಸಂಪತ್ತಿ, ಸಂಬಂಧಗಳು ನಾನು ಎಂಬ ಭಾವಿಸುವುದು, ಇದಕ್ಕೆ ನಾವು ಅಹಂಕಾರ ಅಂತ ಹೇಳ್ತೀವಿ. ಉದಾಹರಣೆ ನಾನು ಮಾಡಿದೆ, ನನಗೆ ಹೆಚ್ಚು ಗೊತ್ತು, ನಾನೇ ಮಾತೆ ಅಂತಿಮ, ನನ್ನ ಮಾತೆ ಅಂತಿಮ, ನಾನು ಶ್ರೇಷ್ಠ, ಇತರರು ಕಡಿಮೆ. ಸೂಕ್ಷ್ಮವಾಗಿ ನಮ್ಮಲ್ಲಿ ಕೆಲಸ ಮಾಡುತ್ತದೆ. ಹೊರಗೆ ವಿನಯ ಆಗಿದ್ದರೂ ಒಳಗೆ ನಾನು ಎಂಬ ಭಾವನೆ ಇದ್ದರೂ ಅಹಂಕಾರ ಇರುತ್ತದೆ. ಅಹಂಕಾರ ಸಂಸಾರದಲ್ಲಿ ಇದ್ದು ಅಹಂಕಾರವನ್ನು ಯಾವ ರೀತಿ ನಾವು ಗುರುತಿಸಬೇಕು. ಸಂಸಾರದಲ್ಲಿದ್ದು ನಮ್ಮ ದೈನಂದಿನ ಜೀವನವೇ ಅಹಂಕಾರದ ಪರೀಕ್ಷೆ ಸ್ಥಳ ಆಗಿದೆ. ನಮ್ಮ ದೈನಂದಿನ ಪರೀಕ್ಷೆ ಸ್ಥಳ ಆಗಿದೆ. ಯಾರಾದರೂ ಟೀಕೆ ಮಾಡಿದಾಗ ನನಗೆ ಕೋಪ ಬರುತ್ತಿದ್ದೀಯಾ, ನನ್ನ ಮಾತು ಯಾರು ಕೇಳಿದ್ದಾರೆ, ಬೇಸರವಾಗುತ್ತಿದ್ದೀಯಾ, ನನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಕಷ್ಟವಾಗುತ್ತಿದೆಯೇ, ನನ್ನ ಸ್ಥಾನ, ಜ್ಞಾನ, ಭಕ್ತಿ ಮಾರ್ಗ ಗರ್ವವಿದೆಯೇ, ನನಗೆ ಇದು ಯೋಗ್ಯ, ನನಗೆ ಅದು ಆಗಲೇಬೇಕು ಎಂಬ ಭಾವನೆ ಹೆಚ್ಚಾದೆಯೇ, ಇವುಗಳಿದ್ದರೂ ಅಹಂಕಾರ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಯಬೇಕು. ಇಲ್ಲಿ ಮುಖ್ಯವಾಗಿ ಏನೆಂದರೆ ಯಾವಲ್ಲಿ ನಾನು ಗಟ್ಟಿಯಾಗಿ ನಿಂತಿರುವುದು ಅಲ್ಲಿ ಅಹಂಕಾರ ಇರುವುದು. ಮುಖ್ಯವಾಗಿ ವಿಷಯ ಅಂದರೆ ಯಾರಲ್ಲಿ ನಾನು ಎಂದು ಗಟ್ಟಿಯಾಗಿ ನಿಂತಿರುವುದು ಅಲ್ಲಿ ಅಹಂಕಾರ ಇರುವುದು. ಅಹಂಕಾರದಿಂದ ಸಂಸಾರದಲ್ಲಿದ್ದು ಅಹಂಕಾರದಿಂದ ಯಾವ ರೀತಿ ಹೊರಗಡೆ ಬರಬೇಕು, ಪಾರಾಗಬೇಕು, ಹೊರಗಡೆ ಬರೋಕ್ಕೆ ವಿಷಯ ಆಗಿದೆ. ಅಹಂಕಾರವನ್ನು ನಾಶ ಮಾಡೋಕ್ಕಾಗೋದಿಲ್ಲ, ಅದನ್ನು ಅರಿವಿನಿಂದ ಕರಗಿಸಬೇಕು. ಅಹಂಕಾರವನ್ನು ನಾಶ ಮಾಡೋಕ್ಕಾಗೋದಿಲ್ಲ, ಅದನ್ನು ಅರಿವಿನಿಂದ ಜ್ಞಾನದಿಂದ ಅರಿತುಕೊಳ್ಳಬೇಕು, ನೋಡಬೇಕು. ಸಾಕ್ಷಿ ಭಾವನೆ ಬೆಳೆಸುವುದು. ಕೋಪ, ಸಂತೋಷ, ದುಃಖ ಬಂದಾಗ ಇದು ನನಗೆ ಬರುತ್ತದೆ, ಆದರೆ ನಾನು ಇದು ಅಲ್ಲ ಎಂದು ನೋಡಲು ಕಲಿಯಬೇಕು. ಸಾಕ್ಷಿ ಭಾವ ಅಂದರೇನು? ಕೋಪ, ಸಂತೋಷ, ದುಃಖ ಬಂದಾಗ ಇದು ನನಗೆ ಬರುತ್ತದೆ, ಆದರೆ ನಾನು ಇದಲ್ಲ ಎಂದು ನೋಡಲು ಕಲಿಯಬೇಕು, ಮೊದಲನೇದು. ಎರಡನೇದು ಕರ್ಮಫಲ ತ್ಯಾಗ ಮಾಡಬೇಕು. ಕರ್ಮಫಲ ಯಾವ ರೀತಿ? ಕೆಲಸ ಮಾಡಿ ಆದರೆ ಫಲ ನನ್ನದೆಂಬ ಭಾವನೆ ಬಿಡಿ, ಇದು ಈಶ್ವರನೇ ಅರ್ಪಣೆ ಮಾಡಿ. ಏನಾದರೂ ಕೆಲಸ ಮಾಡಿಬಿಟ್ಟು ನನ್ನ ಕೆಲಸ ನಿವೃತ್ತ ಆಯಿತು, ಫಲ ಈಶ್ವರನ ಕೊಡುವುದು ನಿರ್ಣಯ ಇವನದೇ ಆಗಿದೆ ಅಂತ ನಿರ್ಣಯ ಮಾಡಿ. ಸೇವಾಭಾವ, ಪ್ರತಿಫಲ ನಿರೀಕ್ಷೆ ಇಲ್ಲದೆ ಸೇವಾ, ಅಹಂಕಾರವನ್ನು ಮೃದುವಾಗಿ ಕರಗಿಸುವುದು. ಯಾರೋ ಸೇವೆ ಮಾಡ್ತಾಯಿದ್ರೆ ಮಂದಿರದಲ್ಲೋ ಸ್ವಾಮಿಗಳ ಹತ್ರ ಆಶ್ರಮದಲ್ಲೋ ಮಾಡ್ತಾಯಿದ್ರೆ ನಿಮ್ಮ ಅಹಂಕಾರ ನಿಧಾನವು ಕರಗಿ ಆಗ್ತದೆ. ಅವ್ರ ವಿನಯ
ಎಲ್ಲರೂ ನನ್ನಂಥ ಜೀವಾತ್ಮರು, ಎಲ್ಲರೂ ಅದೇ ಚೈತನ್ಯ ಇದೆ ಎಂಬ ದೃಷ್ಟಿ ವಿನಯ. ಎಲ್ಲರೂ ನನ್ನೊಳಗಡೆ ಹೆಂಗೆ ದೇವರಿದ್ದಾನೆ, ನನ್ನೊಳಗೆ ಯಾವ ರೀತಿ ಆತ್ಮ ಇದೆ, ಎಲ್ಲದರಲ್ಲೂ ನಿವಾಸ ಮಾಡ್ತೀನಿ ಎಂದು ಮಾಡೋದು. ಮೌನ ಮತ್ತು ಆತ್ಮಚಿಂತನೆ. ಪ್ರತಿದಿನ ಸ್ವಲ್ಪ ಸಮಯ ನಾನು ಯಾರು ಎಂಬ ಪ್ರಶ್ನೆಯೊಂದಿಗೆ ಮೌನವಾಗಿರುವುದು. ಆತ್ಮ ಸಾಕ್ಷಾತ್ಕಾರ ಮಾರ್ಗ. ಆತ್ಮ ಸಾಕ್ಷಾತ್ಕಾರ ಎಂದರೆ ನಾನು ದೇಹವಲ್ಲ, ಮನಸ್ಸಲ್ಲ, ನಾನು ಶುದ್ಧ ಚೈತನ್ಯ ಎಂಬ ನೇರ ಅನುಭವ ಆಗಿದೆ. ಆ ಮುಖ್ಯ ಮಾರ್ಗಗಳು ಯಾವುದಂದ್ರೆ ಜ್ಞಾನ ಮಾರ್ಗ. ಇದು ನಾನು ಅಲ್ಲ, ಅದು ನಾನು ಅಲ್ಲ, ಉಳಿಯುವುದೇ ಆತ್ಮ. ಅದು ನಾನು ಅಲ್ಲ ಉಳಿಯುವುದೇ ಆತ್ಮ. ಇದು ಜ್ಞಾನ ಮಾರ್ಗದಲ್ಲಿ. ಎರಡನೇದು ಭಕ್ತಿ ಮಾರ್ಗದಲ್ಲಿ ಸಂಪೂರ್ಣ ಶರಣಾಗತಿ. ನಾನು ಏನು ಅಲ್ಲ, ನೀವೇ ಎಲ್ಲ ಎಂಬ ಭಾವನೆ. ಶರಣಾಗತಿ, ನಾನು ಏನು ಅಲ್ಲ, ಎಲ್ಲ ನೀನೇ ಪರಮಾತ್ಮನೇ ಆಗಿದ್ದೀಯಾ. ಕರ್ಮಯೋಗ. ಆಸಕ್ತಿ ರಹಿತ ಕರ್ಮ. ಅಹಂಕಾರ ಕ್ಷೀಣವಾಗುತ್ತಾ ಹೋಗುತ್ತದೆ. ಅವರು ಸಾರಾಂಶ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾರಾಂಶ ಅಹಂಕಾರ ತಪ್ಪು ಗುರುತು ದೇಹ ಮನಸ್ಸು ನಾನು ಎಂಬ ಭಾವಿಸುವುದು. ಸಂಸಾರ ಅಹಂಕಾರನ ಅರಿವು ಪಾಠಶಾಲೆ. ಅಹಂಕಾರವನ್ನು ಬಿಡುವ ಅವಶ್ಯಕತೆ ಇಲ್ಲ. ಸಂಸಾರದಲ್ಲಿ ಇದ್ದು ನೋಡುವ ಅವಶ್ಯಕತೆ, ಅಹಂಕಾರಕ್ಕೆ ನೋಡುವ ಅವಶ್ಯಕತೆ ಇದೆ. ಅವರು ನೋಡುವ ಅವಶ್ಯಕತೆ ಇದೆ. ಅಹಂಕಾರ ಕರಗಿ ಆತ್ಮ ಪ್ರಕಾಶ ಸ್ಥಿತಿ. ಯಾವಾಗ ಆತ್ಮ ಸಾಕ್ಷಾತ್ಕಾರ, ನಿಮ್ಮ ಅಹಂಕಾರ ಕರಗುವುದು, ನಿಮ್ಮ ಸ್ವಪ್ರಕಾಶ ನಿಮಗೆ ಕಾಣಿಸುವುದು. ಅಹಂಕಾರವನ್ನು ದ್ವೇಷಿಸಬೇಡಿ, ಅದನ್ನು ಅರಿಯಿರಿ. ಅರಿವಿನ ಬೆಳಕಿನ ತಾನೇ ಕರಗುತ್ತದೆ, ತಾನೇ ಬೆಳುತ್ತದೆ. ಈಗ ನಾವು ನೋಡಿದ್ವಿ ಆತ್ಮ ಸಾಕ್ಷಾತ್ಕಾರದಲ್ಲಿ ಅಹಂಕಾರ ಅಂದರೆ ಅಹಂಕಾರನೇನು ತೆಗೆಯೋದಕ್ಕೆ ಆಗೋದಿಲ್ಲ. ಸಂಸಾರದಲ್ಲಿದ್ದು ಅಹಂಕಾರ ನಿರೀಕ್ಷಣೆ ಮಾಡಬೇಕು. ಅಹಂಕಾರನ ನಿರೀಕ್ಷಣೆ ಮಾಡಬೇಕು, ಆಗ ಕರಗಿ ಆಗ್ತದೆ. ಯಾರು ತನ್ನನ್ನು ತಾನು ತಿಳಿಯುವನೋ ಅವನೇ ಪರಮಾತ್ಮನ ತಿಳಿಯುವನು. ಓಂ ಶ್ರೀ ಪರಮಾತ್ಮನೇ.